ಎಂತೆಂಥವರು ಎಂತೆಂಥ ಕೆಲಸದಲ್ಲಿ ತೊಡಗಿರ್ತಾರೆ ಅನ್ನೋದು ಇವತ್ತಿನ ಮಟ್ಟಿಗೆ ಊಹಿಸಲಿಕ್ಕೂ ಸಾಧ್ಯ ಇಲ್ಲ. 2027ರ ಎಲೆಕ್ಷನ್ನಿನ ಸಂದರ್ಭ ಅಥವಾ ಅದಕ್ಕೂ ಮೊದಲು ಇಡೀಯದಾಗಿ ಉತ್ತರ ಪ್ರದೇಶದಲ್ಲಿ ಒಂದು ಮಹಾ ದಂಗೆಯನ್ನ, ರಕ್ತಪಾತವನ್ನ ಕೆಡಹುವ ಒಂದು ಮಹಾ ಷಡ್ಯಂತ್ರದ ಒಂದು ಕೇಂದ್ರ ಬಿಂದು ಯಾರು ಅಂತಂದ್ರೆ ಇದೇ ಸಲಾವುದ್ದೀನ್ ಹಕೀಂ ಅಲಿಯಾಸ್ ಲಾಲಾ. ಈ ಸಲಾವುದ್ದೀನ್ ಹಕೀಮನ ಒಂದು ಮನೆಯ ಕತೆ ಆದರೆ ಇನ್ನು ಮನೆ ಮನೆಯ ಕತೆ ಹೇಗಿರಬಹುದು, ಇಡೀ ದೇಶದಲ್ಲಿ ಯಾವ ರೀತಿಯ ಶಸ್ತ್ರಾಸ್ತ್ರಗಳು ಶೇಖರಿಸಲ್ಪಟ್ಟಿರಬಹುದು, ಚೈನಾ, ರಷ್ಯಾ ಮತ್ತು ಅಮೆರಿಕದಲ್ಲಿ ಇಲ್ಲದೇ ಇರುವಂತ ಮೋಸ್ಟ್ ಮಾಡರ್ನ್ ಶಸ್ತ್ರಾಸ್ತ್ರಗಳು ಭಾರತದ ನೆಲದಲ್ಲೇ ತಯಾರಾಗಿ ಭಾರತದ ರಕ್ಷಣೆಗೆ ಟೊಂಕ ಕಟ್ಟಿದ್ದಾವೆ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಲಿಗೆ ಸ್ವಾಗತ. ದೇಶದಲ್ಲಿ ಆಗ್ತಾ ಇರುವಂಥ ಅಭಿವೃದ್ಧಿ, ನಮ್ಮನ್ನು ಮುಟ್ಟಲಿಕ್ಕೆ ಬಂದವರಿಗೆ ಮರ್ಮಾಘಾತದ ರೀತಿಯಲ್ಲಿ ತಟ್ಟುವ ರೀತಿ, ಅಮೆರಿಕದಿಂದ ಅಮೆರಿಕನನ್ನೇ, ಟ್ರಂಪನ್ನೇ ನೀವು ಯಾವ ಮಹಾ ಲೆಕ್ಕ ಭಾರತದ ಎದುರು ಅನ್ನುವ ರೀತಿಯಲ್ಲಿ ಇವತ್ತು ಭಾರತ, ಅದು ಟ್ರೇಡಿನ ದೃಷ್ಟಿಯಲ್ಲಿರಬಹುದು, ಶಕ್ತಿಯ ದೃಷ್ಟಿಯಲ್ಲಿರಬಹುದು, ವಿದೇಶಾಂಗ ರೀತಿ ವ್ಯಾವಹಾರಿಕತೆಯ ಪ್ರಶ್ನೆ ಇರಬಹುದು, ಯಾವುದೇ ರೀತಿಯಲ್ಲೂ ಕೂಡ ಭಾರತ ಬೆಂಡಾಗುವ ಪ್ರಶ್ನೆ ಇಲ್ಲ, ಬಾಗುವ ಪ್ರಶ್ನೆ ಇಲ್ಲ. ಸ್ವಾಭಿಮಾನದಿಂದ ತಲೆ ಎತ್ತಿ ನಿಂತಿದೆ. ಆತ್ಮನಿರ್ಭರ ಭಾರತದ ಇಡೀ ಲಾಕ್ಷಣಿಕವಾದಂಥ ಸ್ವರೂಪವನ್ನು ಪ್ರಪಂಚಕ್ಕೆ ತೋರಿಸಿಕೊಟ್ಟಿದೆ. ಆಪರೇಷನ್ ಸಿಂಧೂರ ಭಾರತದಲ್ಲಿ ಒಂದು ಅಮಾಯಕ 26 ಜನರ ಮಾರಣ ಹೋಮಕ್ಕೆ ಕಾರಣವಾಗಿ ಆ ಪ್ರಯುಕ್ತ ಸಿಡಿದೆದ್ದ ಭಾರತ ಯಾವ ರೀತಿಯಲ್ಲಿ ಪಾಕಿಸ್ತಾನದ ಹೆಡೆಮುರಿಯನ್ನು ಕಟ್ಟಿತು ಮತ್ತು ಪಾಕಿಸ್ತಾನದ ಇಡೀ ಅತಂತ್ರ ಸ್ಥಿತಿಗೆ ಒಂದು ಶರ ಬರೆಯಿತು ಅನ್ನೋದು ಇವತ್ತು ಪ್ರಪಂಚಕ್ಕೆ ತಿಳಿದ ವಿಚಾರ. ಭಾರತ ಇವತ್ತು ಮೊದಲನೇ ಹಾಗಿಲ್ಲ. ಭಾರತ ನವಭಾರತವಾಗಿ, ಇವತ್ತು ಸ್ವಾಭಿಮಾನಿ ಭಾರತವಾಗಿ ಪ್ರಪಂಚದಲ್ಲಿಯೇ ನಂಬರ್ 1 ಹಂತದಲ್ಲಿ ನಿಂತು ಇವತ್ತು ನಮ್ಮ ದೇಶ, ನಮ್ಮ ಪ್ರಾಚೀನತೆ, ನಮ್ಮ ಇಡೀಯದಾದಂಥ ಶಕ್ತಿ, ನಮ್ಮ ಬೌದ್ಧಿಕತೆ, ನಮ್ಮ ಇಡೀಯದಾದಂಥ ಒಂದು ಸ್ವಾತಂತ್ರ್ಯವನ್ನು 75 ವರ್ಷದಲ್ಲಿ ಭಾರತದ ಒಂದು ಸಮಗ್ರ ಸರ್ವಾಂಗೀಣ ಅಭಿವೃದ್ಧಿಗೆ ಅದನ್ನು ಮುಖ ಮಾಡುವಲ್ಲಿ ನಾವು ಏನು ಢಾಳಾಗಿ ಸೋತಿದ್ದೇವೋ, ಈ 11 ವರ್ಷದಲ್ಲಿ ಅದರ 10 ಪಟ್ಟು ಅಭಿವೃದ್ಧಿಯನ್ನು ಭಾರತ ಹೊಂದಿದೆ, ಭಾರತ ತೋರಿಸಿಕೊಟ್ಟಿದೆ. ಭಾರತ ಇವತ್ತು ವಿಶ್ವದಲ್ಲಿ 4ನೆಯ ಅತಿದೊಡ್ಡ ಆರ್ಥಿಕ ಶಕ್ತಿ. ಶಸ್ತ್ರಾಸ್ತ್ರಗಳ ಇಡೀ ಒಂದು ತಯಾರಿಕೆಯಲ್ಲಿ ನಾವಿವತ್ತು ಪ್ರಥಮ ಪಾದದಲ್ಲಿದ್ದೇವೆ. ಲಾಗಾಯತಿನಿಂದ ನಾವೇ ಅಂತ ಬೀಗ್ತಾ ಇದ್ದಂಥ ಫ್ರಾನ್ಸ್ ಇರ್ಬೋದು, ಟರ್ಕಿ ಇರ್ಬೋದು, ಅಮೆರಿಕ ಇರ್ಬೋದು, ಚೈನಾ ಇರ್ಬೋದು, ಇವೆಲ್ಲವನ್ನು ಒಂದೇ ಒಂದು ಆಪರೇಷನ್ ಸಿಂಧೂರದ ಮೂಲಕ ನಾವೇನು, ನೀವೇನು, ನಿಮ್ಮ ಯುದ್ಧ ಶಸ್ತ್ರಾಸ್ತ್ರಗಳು ಹೇಗೆ ಮಕ್ಕಳ ಆಟಿಕೆಯ ವಸ್ತುಗಳ ಹಾಗೆ ನಾವು ಹೊಡೆದುಳಿಸಿದ್ದೇವೆ ಅನ್ನೋದನ್ನು ತೋರಿಸಿಕೊಟ್ಟಿದ್ದೇವೆ. ಈ ಸಂದರ್ಭದಲ್ಲಿ ಭಾರತಕ್ಕೆ ಈಗ ಬಾಹ್ಯ ಶಕ್ತಿಗಳಿಗೆ ಏನು ನಮಗೆ ಥ್ರೆಟ್ ಮಾಡ್ತಾ ಇದ್ದವು, ಪಾಶ್ಚಿಮಾತ್ಯ ರಾಷ್ಟ್ರಗಳು ಅಥವಾ ಅಕ್ಕಪಕ್ಕದ ನೇಬರ್ ಏನು ಕಂಟ್ರೀಸ್ಗಳು, ಈಗ ಅವರೊಟ್ಟಿಗೆ ನಮ್ಮ ಭಾರತದ ಒಳಶಕ್ತಿಗಳು ಸೇರಿಕೊಂಡು ಇಲ್ಲಿ ಇಬ್ಬರನ್ನು ಮುಖ್ಯವಾಗಿ ಟಾರ್ಗೆಟ್ ಮಾಡಲಾಗ್ತಾ ಇದೆ. ನಂಬರ್ 1 ಮೋದಿ, ನಂಬರ್ 2 ಯೋಗಿ ಆದಿತ್ಯನಾಥ್. ಯೋಗಿ ಆದಿತ್ಯನಾಥ್ ಸಮಾಜಮುಖಿ, ಜೀವಮುಖಿ, ಸಾಂಸ್ಕೃತಿಕವಾದಂಥ ನೆಲಮುಖಿಯಾಗಿ ಕೆಲಸ ಮಾಡುವವರು, ದೇಶಮುಖಿಯಾಗಿ ಕೆಲಸ ಮಾಡುವವರು. ಈ ಸನಾತನತೆ, ಪ್ರಾಚೀನ ಭಾರತದ ಅಭಿವೃದ್ಧಿ ಅಂತ ಯಾರು ಬಯಸ್ತಾರೋ ಅವರಿಗೆ ಯೋಗಿ ಆದಿತ್ಯನಾಥ್ ಒಬ್ಬ ಸುಪ್ರೀಂ ಹೀರೋ. ಇಡೀ ದೇಶದಲ್ಲಿ ಇವತ್ತು ಪ್ರತಿಯೊಬ್ಬರು, ಪ್ರತಿ ರಾಜ್ಯ ಜನಾಕಾಂಕ್ಷೆ ಏನು ಅಂತಂದರೆ ಯೋಗಿ ಆದಿತ್ಯನಾಥ್ ಅಂತವರ ಒಂದು ಮುಖ್ಯಮಂತ್ರಿಯಾಗಿ, ನಾಯಕರಾಗಿ ನಮ್ಮ ರಾಜ್ಯಕ್ಕೆ ದಕ್ಕಬೇಕು. ಯೋಗಿ ಅಂದರೆ ಶುದ್ಧ, ಯೋಗಿ ಅಂದರೆ ಶುಭ್ರ, ಯೋಗಿ ಅಂದರೆ ಜನಪರ,
ಯೋಗಿ ಅಂದರೆ ಸಮಾಜಘಾತುಕ ಶಕ್ತಿಗಳಿಗೆ ಸಿಂಹ ಸ್ವಪ್ನ. ಉತ್ತರ ಪ್ರದೇಶದ ರೌಡಿಸಮನ್ನು ತಮ್ಮ ಇಡೀ ವಂಶ ಪಾರಂಪರ್ಯ ದಂಧೆ ಅಂತ ಮಾಡ್ಕೊಂಡು ಬಂದಂಥ ನೂರಾರು ಸಾವಿರಾರು ಜನರನ್ನು ಯಮಪುರಿಗೆ ಅಟ್ಟಿದಂಥ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಯೋಗಿ ಆದಿತ್ಯನಾಥ್. ಯೋಗಿ ಆದಿತ್ಯನಾಥ್ ಸಮಾಜಮುಖಿಯಾಗಿ ಚಿಂತಿಸುವ, ಸಮಾಜದ ಸದ್ಗೃಹಸ್ಥರಿಗೆ ಆಶಾವಾದವಾಗಿ ಬೆಳಕಾಗಿ ಕಂಡ್ರೆ, ಅದೇ ಸಮಾಜದ ದ್ರೋಹಿಗಳಿಗೆ, ಧರ್ಮದ್ರೋಹಿಗಳಿಗೆ, ದೇಶದ್ರೋಹಿಗಳಿಗೆ ಅವರಿವತ್ತು ಸಿಂಹ ಸ್ವಪ್ನವಾಗಿ ಯಮದೂತರಾಗಿ ಕಾಣ್ತಾರೆ. ದೇಗುಲಗಳನ್ನೆಲ್ಲ ನೆಲಸಮ ಮಾಡಿ ಮಸೀದಿಯನ್ನು ಕಟ್ಟಿದ ಜಾಗಗಳನ್ನು ಹುಡುಕಿ ಕಾನೂನು ಪ್ರಕಾರ ಮಸೀದಿಗಳನ್ನು, ಅಕ್ರಮ ಮಸೀದಿಗಳನ್ನು ನೆಲಸಮ ಮಾಡಿ ಮತ್ತೆ ದೇಗುಲಗಳನ್ನು ಕಟ್ಟಿದ ಕೀರ್ತಿ ಏನಾದರೂ ಇದ್ದರೆ ಅದು ಯೋಗಿ ಆದಿತ್ಯನಾಥ್. ಯೋಗಿ ಆದಿತ್ಯನಾಥ್ ಇವತ್ತು ಉತ್ತರ ಪ್ರದೇಶದ ಒಂದು ಪುನರುತ್ಥಾನದ ಮಹಾಶಕ್ತಿಯಾಗಿ ಕಂಗೊಳಿಸಿದರೆ, ಭವಿಷ್ಯದಲ್ಲಿ ಭಾರತದ ಪ್ರಧಾನಿಯಾಗುವ ಎಲ್ಲ ಒಂದು ಲಕ್ಷಣಗಳು ಕೂಡ ಗೋಚರಿಸ್ತಾ ಇವೆ. ಅದೇ ಈ ಸಮಾಜ ವಿರೋಧಿ, ದೇಶ ವಿರೋಧಿ ಮತ್ತು ದೇಶದ ಒಳಗಡೆ ಇರುವ ಭಾರತ ವಿರೋಧಿ ಶಕ್ತಿಗಳಿಗೆ ನುಂಗಲಾರದ ತುತ್ತು. ಹಾಗಾಗಿನೇ ಇವತ್ತು ಯೋಗಿ ಆದಿತ್ಯನಾಥರನ್ನ ಟಾರ್ಗೆಟ್ ಮಾಡಲಾಗಿದೆ. ಪಾಕಿಸ್ತಾನ, ಬಾಂಗ್ಲಾ ಅಥವಾ ಅಮೇರಿಕದಂಥ ಶಕ್ತಿಗಳೊಟ್ಟಿಗೆ ಎಲ್ಲೋ ಒಂದು ಕಡೆ ಅನೂಹ್ಯವಾಗಿ ಕೈ ಜೋಡಿಸಿ ಭಾರತದ ಒಳಗಡೆನೆ ಯೋಗಿ ಆದಿತ್ಯನಾಥರನ್ನು ಮುಗಿಸಲು ಒಂದು ದೊಡ್ಡ ಷಡ್ಯಂತ್ರ ನಡೆದಿದೆ. ಆ ಷಡ್ಯಂತ್ರದ ಒಂದು ಭಾಗವನ್ನು, ಒಂದು ಕೊಂಡಿಯನ್ನು ಉತ್ತರ ಪ್ರದೇಶದ ಪೊಲೀಸರು ನೀವು ದಂಗು ಬಡಿಯುವ ಹಾಗೆ, ಮೂರ್ಛೆ ಹೋಗುವ ಹಾಗೆ ಅದನ್ನು ಭೇದಿಸಿದ್ದಾರೆ. ಅದರ ಕಥೆಯನ್ನು ನೀವು ಕೇಳಿದರೆ, ನಮ್ಮೂರಲ್ಲಿ ನುಣ್ಣಗಿದ್ದಕ್ಕನ ಬಣ್ಣ ಬೇರೆ ಅಂತೇನು ಹೇಳ್ತಾರಲ್ಲ, ಅದರ ಭೀಭತ್ಸವಾದ ಸ್ವರೂಪ ಏನಾದರೂ ಇದ್ದರೆ ಈ ಕಥಾನಕದ ನಾಯಕ ಯೋಗಿ ಆದಿತ್ಯನಾಥರನ್ನು ನೇರ ಮುಟ್ಲಿಕ್ಕಾಗೋದಿಲ್ಲ, ಕಾನೂನು ಪ್ರಕಾರ ಮುಟ್ಲಿಕ್ಕಾಗೋದಿಲ್ಲ, ಕೋರ್ಟ್ ಆಫ್ ಲಾ ಮುಟ್ಲಿಕ್ಕಾಗಲಿಲ್ಲ. ಕಾಶಿ ಇರ್ಬೋದು, ಮಥುರಾ ಇರ್ಬೋದು, ಅಯೋಧ್ಯೆ ಇರ್ಬೋದು, ಇವೆಲ್ಲವೂ ನಮ್ಮ ಅಖಾಡಗಳು ಈ ದೇಶವನ್ನು, ಈ ದೇಶದ ಸನಾತನತೆಯನ್ನು ಅಲ್ಲಾಡಿಸ್ಲಿಕ್ಕೆ ಅಂತ ಏನು ಭಾವಿಸಿತ್ತಲ್ಲ ಒಂದು ವರ್ಗ, ಅವರಿಗೆಲ್ಲರಿಗೂ ಈಗ ಹತಾಶರಾಗಿದ್ದಾರೆ. ಹತಾಶೆಯೇ ಅವರ ಬದುಕಿನ ಬಹಳ ದೊಡ್ಡ ದುರಂತದ ಕಥನ ಆಗಿದೆ. ಅವೆಲ್ಲವೂ ಈ ದೇಶಕ್ಕೆ ದಕ್ಕಿದೆ. ಉಳಿದ ಜ್ಞಾನವ್ಯಾಪಿಯರು ಇನ್ನೊಂದು ಮಗದೊಂದು ಎಲ್ಲವೂ ಸರ್ವೆ ಮಾಡಿ ಅಂತ ಕಾನೂನೇ ಹೇಳಿದೆ. ಸತ್ಯದ ಅರಿವಿಗೆ, ಸತ್ಯದ ನೆಲೆಗೆ ನ್ಯಾಯಾಂಗ ಬೆಳಕು ಹಿಡಿತಾ ಇದೆ. ಈ ಎಲ್ಲ ಪರ್ವಕಾಲದಲ್ಲಿ ಅವರಿಗೆ ಯೋಗಿ ಆದಿತ್ಯನಾಥ್ ಒಂದು ದೊಡ್ಡ ಅಡಗೋಡೆಯಾಗಿ, ತಡೆಗೋಡೆಯಾಗಿ ಕಾಣಿಸಿದಿದ್ರೆ ಅದು ಆಶ್ಚರ್ಯವೇನೂ ಅಲ್ಲ. ಯೋಗಿ ಆದಿತ್ಯನಾಥರನ್ನು, ಅವರ ಅಧಿಕಾರವನ್ನು, ಅವರ ಅವಿಚ್ಛಿನ್ನವಾದಂಥ ಅಭಿವೃದ್ಧಿಯ ಮಹಾಯಾತ್ರೆಯನ್ನು ತಡೆಯಲೇಬೇಕು. ತಡೆಯಲಿಕ್ಕಿರುವ ಏಕೈಕ ದಾರಿ ಅಂದರೆ ಯೋಗಿ ಆದಿತ್ಯನಾಥರನ್ನೇ ಮುಗಿಸುವ ಒಂದು ಷಡ್ಯಂತ್ರವನ್ನು ದೇಶದ ಒಳಗಿನ, ದೇಶದ ನೆಲ, ದೇಶದ ಜಲ, ದೇಶದಲ್ಲೇ ಅನ್ನ ತಿಂದು ಬದುಕುವ ಈ ದೇಶದ್ರೋಹಿಗಳು, ಪಾಕಿಸ್ತಾನದ ಪರವಾಗಿ ಜೈಕಾರ ಹಾಕುವವರು, ಇಂಥ ಪಾಖಂಡಿಗಳು ಸೇರಿಕೊಂಡು ಯೋಗಿ ಆದಿತ್ಯನಾಥರ ವಿರುದ್ಧ ಒಂದು ಮಹಾ ಷಡ್ಯಂತ್ರವನ್ನು ಮಾಡಿದ್ರು. ಅದನ್ನು ಪೊಲೀಸರು ಭೇದಿಸಿದ್ದಾರೆ. ಆ ಭೇದನದ ಕತೆ ಎಂಥ ರೋಚಕವಾಗಿದೆ, ಎಂಥ ಆಶ್ಚರ್ಯಚಕಿತವನ್ನು ನಮಗೆ ಉಂಟು ಮಾಡ್ತದೆ ಅಂತಂದರೆ, ಇಂಥವರು ಇಂಥ ಕೆಲಸವನ್ನು ಮಾಡಬಹುದೇ? ಈ ರೀತಿಯ ಸಮಾಜಮುಖಿಯಾಗಿ ಸೇವಾ ಕಾರ್ಯದಲ್ಲಿ ತೊಡಗಿದಂಥದ್ದವರು ಒಬ್ಬ ವೈದ್ಯನಾಗಿ, ಸದ್ಗೃಹಸ್ಥನಾಗಿ, ತನ್ನ ಸುತ್ತಮುತ್ತಲಿನ ಇಡೀ ಜನಾಂಗದ ಜನಪರ ವ್ಯಕ್ತಿಯಾಗಿ, ದೇವರೇ ದೇವ ಸ್ವರೂಪ, ದೈವ ಸ್ವರೂಪ ಅನ್ನುವ ರೀತಿಯಲ್ಲಿ ಬದುಕಿಕೊಂಡು ಬಂದಂಥ ಒಬ್ಬ ವ್ಯಕ್ತಿ ಇಡೀ ಯೋಗಿ ಆದಿತ್ಯನಾಥರನ್ನು ಮುಗಿಸುವಂಥ ಒಂದು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಶಕ್ತಿಗಳೊಟ್ಟಿಗೆ ಸೇರಿ ಒಂದು ಭಯಾನಕವಾದಂಥ ಷಡ್ಯಂತ್ರವನ್ನು ಮಾಡ್ತಾರೆ ಅಂತಾದರೆ ಇದನ್ನು ಯಾರೂ ನಂಬಲಿಕ್ಕೆ ಸಾಧ್ಯ ಇಲ್ಲ. ಭಾರತದಲ್ಲಿ ಇವತ್ತು ಏನಾಗಿದೆ ಅಂತಂದರೆ, ಭಾರತದ ಹೊರಗಿನ ಶಕ್ತಿಯ ಬಹಳ ಭಯ ಆಗಲಿ, ಥ್ರೆಟ್ ಆಗಲಿ ನಮಗೆ ದೊಡ್ಡ ಸಂಗತಿಯೇ ಅಲ್ಲ. ಚೈನಾ, ರಷ್ಯಾ ಮತ್ತು ಅಮೆರಿಕದಲ್ಲಿ ಇಲ್ಲದೇ ಇರುವಂಥ,
ಮೋಸ್ಟ್ ಮಾಡರ್ನ್ ಶಸ್ತ್ರಾಸ್ತ್ರಗಳು ಭಾರತದ ನೆಲದಲ್ಲೇ ತಯಾರಾಗಿ ಭಾರತದ ರಕ್ಷಣೆಗೆ ಟೊಂಕ ಕಟ್ಟಿದ್ದಾವೆ. ಹಾಗಾಗಿ ನಮಗೆ ಹೊರಗಡೆಯ ಶಕ್ತಿಯಿಂದ ಇವತ್ತು ಭಯ ಕಾಡ್ತಾ ಇಲ್ಲ. ಆದರೆ ನಮ್ಮ ಅನ್ನವನ್ನೇ ಉಂಡು ನಮ್ಮ ಸರ್ಕಾರಿ ಸವಲತ್ತುಗಳನ್ನೇ ಬಳಸಿಕೊಂಡು ಬಾಯಲ್ಲಿ ಮೋದಿ ಮೋದಿ ಅಂತ ಪಬ್ಲಿಕ್ಕಲ್ಲಿ ಜೈಕಾರ ಹಾಕ್ತಾ ಒಳಗೊಳಗಡೆನೆ ಮೋದಿ ಅಂತ ಯೋಗಿ ಆದಿತ್ಯನಾಥರಂಥ ದೇಶ ಸೇವಕರನ್ನು, ಶುದ್ಧ ಹಸ್ತರನ್ನು, ದೇಶವನ್ನು ಪ್ರಪಂಚದಲ್ಲೇ ಬಲಿಷ್ಠ ರಾಷ್ಟ್ರವಾಗಿ ಕಟ್ಟಲೇಬೇಕು ಅಂತ ಪಣತೊಟ್ಟಂಥ ಈ ಮಹಾನ್ ವ್ಯಕ್ತಿಗಳನ್ನೇ ಮುಗಿಸ್ಲಿಕ್ಕೆ ಹೊರಟಂಥ ಪಾಖಂಡಿಗಳು, ದೇಶದ್ರೋಹಿಗಳು, ದೇಶದ ಒಳಗಡೆ ಇರುವ ಭಯೋತ್ಪಾದಕರು, ಅದು ಭಾರತಕ್ಕೆ ಬಹಳ ದೊಡ್ಡ ಥ್ರೆಟ್ ಅಂತ ನನ್ನ ಭಾವನೆ. ಅಂಥ ಒಂದು ಸಂಗತಿಯನ್ನು ನಿಮ್ಮೆದುರು ಇಡ್ತಾ ಹೋಗ್ತೇನೆ. ಈ ವ್ಯಕ್ತಿ 72 ವರ್ಷದ ವ್ಯಕ್ತಿ, ತುಂಬ ಗೌರವಯುತವಾದಂಥ ವ್ಯಕ್ತಿ, ಎಲ್ಲರಿಗೂ ಸಹಾಯ ಮಾಡುವ ಮಹಾ ಕೊಡುಗೈದಾನಿ, ಸದ್ಗೃಹಸ್ಥ, ಸೌಜನ್ಯಯುತ ವ್ಯಕ್ತಿ. ಇವರ ಒಬ್ಬ ಮಗಳು ನಾರ್ವೆಯಲ್ಲಿ ನೆಲೆಸಿದರೆ ಇನ್ನೊಬ್ಬ ಮಗಳು BTech ಮಾಡ್ತಾ ಇದ್ದಾಳೆ. ಪತ್ನಿ ಸರ್ಕಾರಿ ಶಿಕ್ಷಕಿ. ಅಲ್ಲಿ ಸುತ್ತಲೂ ಕುಟುಂಬದ ಬಗ್ಗೆ, ಇವರಿರುವಂಥ ಏರಿಯಾದ ಸುತ್ತಮುತ್ತಲೂ ಇವರ ಬಗ್ಗೆ ಅಗಾಧವಾದಂಥ ಒಂದು ದೈವ ಸ್ವರೂಪಿ ಅನ್ನುವಂಥ ಒಂದು ಭಾವನಾತ್ಮಕವಾದಂಥ ಚೌಕಟ್ಟಿದೆ. ಅಂಥ ಒಂದು ರೆಸ್ಪೆಕ್ಟ್ಫುಲ್ ಆದಂಥ ಒಂದು ಕುಟುಂಬ, ಸುಸಂಸ್ಕೃತ ಕುಟುಂಬ, ಮತ್ತು ಸಮಾಜಕ್ಕೆ ಎಲ್ಲರಿಗೂ ಬೇಕಾದಂಥ ಒಂದು ಆಪ್ತ ಕುಟುಂಬ. ಇವರಿಗೆ ಬೇಕಾದಷ್ಟು ಮನೆಗಳಿದೆ. ಈ ಮನೆಗಳನ್ನು ಇವರು ಬಿಹಾರದಿಂದ ಮತ್ತು ಮಧ್ಯಪ್ರದೇಶದಿಂದ ಬರುವಂಥ ವ್ಯಕ್ತಿಗಳಿಗೆ ಕಡಿಮೆ ಬಾಡಿಗೆಯಲ್ಲಿ ಕೊಡ್ತಾರೆ. ಹಾಗಾಗಿ ಯಾರಾದರೂ ಊರಿಂದ ಆಚೆ ಬಂದರೆ ಮೊದಲು ಈ ವ್ಯಕ್ತಿಯಲ್ಲಿ ಹೋಗಿ ನೀವು ಬಾಡಿಗೆ ಮನೆಯನ್ನು ಕೇಳಿ, ಅವರು ಕಡಿಮೆ ಬಾಡಿಗೆಯಲ್ಲಿ ಕೊಡ್ತಾರೆ ಮತ್ತು ಬಹಳ ಒಳ್ಳೆಯ ಮನುಷ್ಯ ಅನ್ನುವಂಥ ಒಂದು ಪ್ರತೀತಿ. ಇವರ ಹೆಸರು ಸಲಾವುದ್ದೀನ್ ಹಕೀಮ್ ಅಲಿಯಾಸ್ ಲಾಲಾ ಅಂತ ಸ್ಥಳೀಯರು ಕರೆತಾರೆ. 4 ದಿನಗಳ ಹಿಂದೆ ಈ ಒಬ್ಬ ವ್ಯಕ್ತಿಯ ಚಹರೆಯನ್ನು ನಿಮ್ಮೆದುರಿಟ್ಟಿದ್ದೇನೆ. ಒಬ್ಬ ಯುನಾನಿ ವೈದ್ಯ, ಬಹಳ ಜನಪ್ರಿಯ ವೈದ್ಯ, ಜನಾನುರಾಗಿ. ಇವರ ಬಗ್ಗೆ ಯಾರಾದರೂ ಏನಾದರೂ ಒಂದು ಆಪಾದನೆ ಮಾಡಿದರೆ ಬಹುಶಃ ಸ್ಥಳೀಯ ಜನರೇ ಆ ಆಪಾದನೆ ಮಾಡಿದ ವ್ಯಕ್ತಿಯನ್ನು ಹೊಡೆದು ಸಾಯಿಸ್ಬೋದು. ಅಷ್ಟರ ಮಟ್ಟಿಗೆ ಇವರ ಬಗ್ಗೆ ಅಲ್ಲಿ ಒಂದು ಸೋಷಲ್ ಲೇಯರ್ ಇದೆ, ಸಾಮಾಜಿಕವಾದಂಥ ಒಂದು ಅಲೆ ಇದೆ, ಒಂದು ಕವರಪ್ ಇದೆ. ಅಂಥ ವ್ಯಕ್ತಿಯ ಮೇಲೆ ಉತ್ತರ ಪ್ರದೇಶದ ಪೊಲೀಸರು ಪ್ರಾಯಶಃ ಕಣ್ಗಾವಲನ್ನು ಇಟ್ಟಿದ್ರು ಅಂತ ಕಾಣುತ್ತೆ. 4 ದಿನಗಳ ಹಿಂದೆ ಇವರ ಮನೆಯ ಒಂದು ಸರ್ಚಿಂಗಿಗೆ ರಾತ್ರಿ ಪೊಲೀಸರು ದಾಳಿ ಇಡ್ತಾರೆ. ಸುತ್ತಮುತ್ತಲು ಇವರ ಮನೆಯ ಕಾಂಪೌಂಡಿನ ಹೊರಗಡೆ ಪೊಲೀಸರ ಸರ್ಪಗಾವಲನ್ನು ಹಾಕಲಾಗ್ತದೆ. ಯಾಕೆಂತಂದರೆ ಅಷ್ಟರ ಮಟ್ಟಿನ ಜನಾನುರಾಗಿ, ಜನ ಪೊಲೀಸರ ವಿರುದ್ಧ ಮುಗಿಬೀಳಬಹುದು ಅನ್ನುವ ಕಾರಣಕ್ಕಾಗಿ ಅತ್ಯಂತ ಜಾಗರೂಕತೆಯಿಂದ ಮತ್ತು ಅತ್ಯಂತ ಬಂದೋಬಸ್ತಿನಿಂದ ಇವರ ಮನೆಯ ಒಳಗಡೆ ಪೊಲೀಸರು ನುಗ್ಗುತ್ತಾರೆ. ನಿಮಗೆ ಆಶ್ಚರ್ಯ ಆಗ್ಬೋದು, ಇಂಥ ಒಬ್ಬ ಸದ್ಗೃಹಸ್ಥ, ಜನಾನುರಾಗಿ, ಸಭ್ಯ, ಕೊಡುಗೈ ದಾನಿ, ಜನಪ್ರಿಯ ವೈದ್ಯ, ಯಾಕೆ ಇವರು ಮನೆಗೆ ಪೊಲೀಸರು ದಾಳಿ ಮಾಡ್ತಾರೆ, ಏನಾಗಿದೆ ಅನ್ನುವಂಥದ್ದು ನಿಮ್ಮ ಪ್ರಶ್ನೆ ಅಷ್ಟೇ ಅಲ್ಲ. ಈ ಕಥೆಯನ್ನು ಕ್ಲೈಮ್ಯಾಕ್ಸಿನವರೆಗೆ ಕೇಳುವ ಮೊದಲು ನಮಗೂ ಅದೇ ಪ್ರಶ್ನೆ ಕಾಡಿತ್ತು. ಇವತ್ತು ದೇಶಾದ್ಯಂತ ಕಾಳ್ಗಿಚ್ಚಿನ ಹಾಗೆ ಈ ಸುದ್ದಿ ಹರಡ್ತಾ ಇದೆ. ಎಂತೆಂಥವರು ಎಂತೆಂಥ ಕೆಲಸದಲ್ಲಿ ತೊಡಗಿರ್ತಾರೆ ಅನ್ನೋದು ಇವತ್ತಿನ ಮಟ್ಟಿಗೆ ನಾವು ಊಹಿಸಲಿಕ್ಕೂ ಸಾಧ್ಯ ಇಲ್ಲ. ಇನ್ನು ಒಬ್ಬರ ಕತೆ ಹೀಗಾದರೆ ಇಡೀ ದೇಶದಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇರಬಹುದು, ಎಲ್ಲೆಲ್ಲಿ ಎಂತೆಂಥ ಕತೆಗಳು ಅಡಗಿರಬಹುದು, ಎಂತೆಂಥ ಅಡ್ಡಗಳಲ್ಲಿ ಎಷ್ಟೆಷ್ಟು ದೇಶದ್ರೋಹಿಗಳು ಸ್ಲೀಪರ್ ಸೆಲ್ಗಳಾಗಿ ಕೆಲಸ ಮಾಡ್ತಾ ಇರಬಹುದು ಅನ್ನೋದನ್ನು ಊಹಿಸಲಿಕ್ಕೂ ಸಾಧ್ಯ ಇಲ್ಲ. ನೋಡಿ, ಇವರದ ಶೋಧ ಮಾಡಲಾಗತ್ತೆ. ಹಕೀಮ್ ಸಲಾವುದ್ದೀನ್ ಮನೆಯಲ್ಲಿ ಶೋಧ ಮಾಡ್ತಾ ಒಂದು ಹಂತದ ಸಂಶಯದಿಂದ ಮನೆಯ ಒಳಗೆ ನುಗ್ಗಿದವರಿಗೆ ಮರ್ಮಾಘಾತ, ಹೃದಯಾಘಾತ ಆಗುವುದೊಂದು ಬಾಕಿ ಪೊಲೀಸರಿಗೆ. ಯಾಕೆ ಅಂತಂದರೆ 3000 ಬಂದೂಕುಗಳು, ಅದರ ಚಿತ್ರವನ್ನು ತೋರಿಸ್ತೇವೆ ನಿಮಗೆ. 3000 ಬಂದೂಕುಗಳು,
50,000 ಮದ್ದುಗುಂಡುಗಳು, ಆ ಬಂದೂಕಿಗೆ 50,000 ಮದ್ದುಗುಂಡುಗಳು, ಸಾವಿರಾರು ಕತ್ತಿಗಳು, ಅದರ ಜೊತೆ ಇನ್ನೊಂದು ಹೃದಯ ಬಿಗಿ ಹಿಡ್ಕೊಂಡು ಕೇಳಿ, ಇದೇ ಜನಪ್ರಿಯ ಮತ್ತು ಮುತ್ಸದ್ದಿ ಜನಾನುರಾಗಿ ವೈದ್ಯ ಇವರ ಮನೆಯಲ್ಲಿ ಬಂದೂಕನ್ನು ತಯಾರಿಸುವ ಒಂದು ಫ್ಯಾಕ್ಟ್ರಿಯೇ ಕೆಲಸ ಮಾಡ್ತಾ ಇದೆ. ಲೆಕ್ಕಾಕಿ, ಒಂದು ದೊಡ್ಡ ಫ್ಯಾಕ್ಟ್ರಿ ಇಲ್ಲಿ ಕೆಲಸ ಮಾಡ್ತಾ ಇದೆ. ಈ ಮಧ್ಯಪ್ರದೇಶ ಅಥವಾ ಏನು ಬಿಹಾರದಿಂದ ಬರುವಂಥ ಜನಗಳಿಗೇನು ಕಡಿಮೆ ಬಾಡಿಗೆಯಲ್ಲಿ ಕೊಡ್ತಾನೆ, ಬಹಳ ದೊಡ್ಡ ಕೊಡುಗೈ ದಾನಿ ಅಂತೇನು ಪ್ರತೀತಿ ಇತ್ತಲ್ಲ, ಅವರೇ ಈ ಬಂದೂಕು ಅಕ್ರಮವಾಗಿ ಲೈಸೆನ್ಸ್ ರಹಿತ ಈ ಬಂದೂಕು ಮದ್ದುಗುಂಡುಗಳು ಕತ್ತಿಗಳನ್ನು ತಯಾರು ಮಾಡುವ ಕಾರ್ಮಿಕರು. ಒಂದು ಗನ್ ಮೇಕಿಂಗ್ ಫ್ಯಾಕ್ಟ್ರಿಯನ್ನೇ ಇಟ್ಟುಕೊಂಡಂಥ ಈ 73 ವರ್ಷದ ಈ ಸಲಾವುದ್ದೀನ್ ಹಕೀಮ್ ಹಾಗಾದರೆ ಯಾವ ದೇಶದ ಮೇಲೆ ಯುದ್ಧಕ್ಕೆ ಹೊರಟಿದ್ರು? ಈ ಅಕ್ರಮವಾದಂಥ ಬಂದೂಕುಗಳನ್ನು, ಮದ್ದುಗುಂಡುಗಳನ್ನು, ಕತ್ತಿಯನ್ನು ಸ್ವತಃ ತಯಾರಿಸಿ ಶೇಖರಣೆ ಮಾಡ್ತಾ ಇರೋದರ ಉದ್ದೇಶ ಏನು ಅಂತ ಯೋಚನೆ ಮಾಡಿದಾಗ ಮಿಥ್ಯಾವುದೂ ಅಲ್ಲ, ಓನ್ಲಿ ಆ್ಯಂಡ್ ಓನ್ಲಿ ಯೋಗಿ ಆದಿತ್ಯನಾಥ್ ಟಾರ್ಗೆಟೆಡ್. ಯೋಗಿ ಆದಿತ್ಯನಾಥರನ್ನು ಟಾರ್ಗೆಟ್ ಮಾಡಿ 2027 ಎಲೆಕ್ಷನ್ನಿನ ಸಂದರ್ಭ ಅಥವಾ ಅದಕ್ಕೂ ಮೊದಲು ಇಡೀದಾಗಿ ಉತ್ತರ ಪ್ರದೇಶದಲ್ಲಿ ಒಂದು ಮಹಾ ದಂಗೆಯನ್ನು, ರಕ್ತಪಾತವನ್ನು, ಹೆಣಗಳ ರಾಶಿಯನ್ನು ಕೆಡಹುವ ಒಂದು ಮಹಾ ಷಡ್ಯಂತ್ರದ ಒಂದು ಕೇಂದ್ರ ಬಿಂದು ಯಾರು ಅಂತಂದರೆ ಇದೇ ಸಲಾವುದ್ದೀನ್ ಹಕೀಮ್ ಅಲಿಯಾಸ್ ಲಾಲಾ. ಕೇವಲ ಈ ಬೃಹತ್ ಪ್ರಮಾಣದ ಮದ್ದುಗುಂಡುಗಳು, ಬಂದೂಕುಗಳು, ಕತ್ತಿಗಳು ಕೇವಲ ಇಲ್ಲಿ ಶೇಖರಿಸಿಟ್ಟಿದ್ದು ಮಾತ್ರ ಇಷ್ಟು. ಕರ್ನಾಟಕಕ್ಕೂ ಸಪ್ಲೈ ಆಗಿದೆ ಅಂತ ಅವರ ಫೋನ್ ಡಾಟಾದಲ್ಲಿ ಹೇಳ್ತಾ ಇದೆ. ಆಮೇಲೆ ಇಡೀ ಭಾರತದ ಬೇರೆ ಬೇರೆ ಕಡೆಗೆ ಇಲ್ಲಿಂದಲೇ ಎಲ್ಲವೂ ಸಪ್ಲೈ ಆಗ್ತಾ ಇದ್ವು ಅನ್ನೋದ್ರ ಬಗ್ಗೆ ಪೊಲೀಸರಿಗೆ ದಾಖಲೆ ಸಿಕ್ಕಿದೆ. ಯೋಗಿ ಆದಿತ್ಯನಾಥರನ್ನು ಮುಗಿಸಲಿಕ್ಕೆ ಯೋಗಿ ಆದಿತ್ಯನಾಥ್ ಅವರು ಇನ್ನು ಮುಂದೆ ಯಾವುದೇ ಎಲೆಕ್ಷನ್ನನ್ನು ಕಂಟೆಸ್ಟ್ ಮಾಡಬಾರ್ದು, 27 ಎಲೆಕ್ಷನ್ನನ್ನು ಸಂಪೂರ್ಣವಾಗಿ ರಕ್ತಮಯಗೊಳಿಸಬೇಕು, ಮೋದಿಯವರ ಮತ್ತು ಯೋಗಿ ಆದಿತ್ಯನಾಥರ ವಿರುದ್ಧ ಒಂದು ಜನಸಂಘರ್ಷವನ್ನು ಹುಟ್ಟುಹಾಕಬೇಕು. ಆ ಮೂಲಕ ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದ ಮುಂಬರುವ ಎಲೆಕ್ಷನ್ನಲ್ಲಿ ಅವರನ್ನು ಸಂಪೂರ್ಣ ಹಣಿಯಬೇಕು, ಸಾಧ್ಯವಾದರೆ ಅವರನ್ನೇ ಮುಗಿಸಬೇಕು. ಈ ಥರದ ಒಂದು ಕಾರಸ್ಥಾನದ ಒಂದು ರೂವಾರಿ ಯಾರು ಅಂತಂದರೆ ಇದೇ ಜನಪ್ರಿಯ ಮತ್ತು ಸದ್ಗ್ರಹಸ್ಥನ ಸೋಗಿನಲ್ಲಿ, ಮುಖವಾಡದಲ್ಲಿ ಇರುವಂಥ ಸಲಾವುದ್ದೀನ್ ಹಕೀಮ್ ಅಲಿಯಾಸ್ ಲಾಲಾ. ಅವರನ್ನು ಬಂಧಿಸಲಾಗಿದೆ. ಅವರ ಫೋನನ್ನು ಇಡೀದಾಗಿ ಚೆಕ್ ಮಾಡಿದಾಗ ಪಾಕಿಸ್ತಾನಕ್ಕೆ ಮತ್ತು ದುಬಾಯಿಗೆ ದಿನಕ್ಕೆ 3-4 ಸಾರಿ ಫೋನ್ ಮಾಡಿದ ದಾಖಲೆಗಳು ಸಿಕ್ಕಿದ್ದಾವೆ. ಆಮೇಲೆ ದುಬೈನಲ್ಲಿ ಇರೋದು ಹಾಗಾದರೆ ಇವರ ಏಜೆಂಟ್ ಇದ್ದಾರಾ, ISI ಒಟ್ಟಿಗೆ ಸಂಪರ್ಕ ಇದೆಯಾ? ಯಾಕೆಂತಂದರೆ ಇವರು ಹಿಂದೆ ಆಗಾಗ ಪಾಕಿಸ್ತಾನಕ್ಕೆ ಕೂಡ ಹೋಗಿ ಬರ್ತಾಯಿದ್ರು. ಈಗ ಈ ಯುದ್ಧ ಮತ್ತು ಪಾಕಿಸ್ತಾನ ಇಂಡಿಯಾದ ಈ ಕಾನ್ಫ್ಲಿಕ್ಟು ಆದ್ದರಿಂದ ಅವರಿಗೆ ಅಲ್ಲಿಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. 3,000 ಗನ್ನುಗಳ ಶೇಖರಣೆ ಅಂತಂದರೆ ನಮ್ಮ ಸೈನ್ಯದ ಭಾಷೆಯಲ್ಲಿ ಹೇಳಬೇಕು ಅಂದರೆ ಇದು ಒಂದು ಬ್ರಿಗೇಡಿಗೆ ಸಮಾನ. ಆ ರೀತಿಯಲ್ಲಿ ಇವರು ಅದನ್ನು ಶೇಖರಿಸಿದ್ರು. ಇಷ್ಟು ಕಾಲ ಬಂದೂಕಿನ ಫ್ಯಾಕ್ಟ್ರಿಯನ್ನು ಇಟ್ಕೊಂಡು ನಡೆಸ್ತಾ ಇದ್ರು ಅಂತಂದರೆ ಉತ್ತರ ಪ್ರದೇಶದ ಭಯಾನಕ ಸ್ಥಿತಿ ನಿಮ್ಮ ಅರಿವಿಗೆ ಬರ್ತದೆ ಅಂತ ಭಾವಿಸಿದ್ದೇನೆ ನಾನು. ಯೋಗಿ ಆದಿತ್ಯನಾಥ್ ಅಲ್ಲಿ ಅಧಿಕಾರಕ್ಕೆ ಬರುವ ಮೊದಲು ಯಾವ ರೀತಿಯ ಗೂಂಡಾಗಿರಿ ಇರ್ಬೋದು, ಯಾವ ರೀತಿಯ ರಕ್ತಪಾತ ಇರ್ಬೋದು, ಯಾವ ರೀತಿಯ ಸಮಾಜದ ವಿದ್ರೋಹಿ ಶಕ್ತಿಗಳು ಇಡೀ ಸಮಾಜವನ್ನು ತಮ್ಮ ಕಂಟ್ರೋಲಲ್ಲಿ ಇಟ್ಕೊಂಡಿದ್ರು ಅನ್ನೋದನ್ನು ನೀವು ನಿರೀಕ್ಷೆ ಮಾಡಲಿಕ್ಕೂ ಸಾಧ್ಯ ಇಲ್ಲ ಅಂತ. ಯಾಕೆ ಯೋಗಿ ಆದಿತ್ಯನಾಥ್ ಅವರ ಸರ್ಕಾರದಲ್ಲಿ ಯಾವ ರೀತಿ ಅಲ್ಲಿ ಕಾರ್ಯಾಚರಣೆ ನಡೀತಾ ಇದೆ ಅಂತ ನಿಮ್ಗೆ ಗೊತ್ತು. ಬುಲ್ಡೋಜರ್ ಬಾಬಾ ಅಂತಲೇ ಕರೀತಾರೆ. ಒಂದು ಸಣ್ಣ ಸಾಮಾಜಿಕವಾದಂಥ ವಿದ್ರೋಹದ ಕೆಲಸ ಮಾಡಿದವರನ್ನು ಯಾವ ರೀತಿ ಹೆಡೆಮುರಿ ಕಟ್ತಾರೆ, ಯಾವ ರೀತಿ ಕಾನೂನಾತ್ಮಕವಾಗಿ ಶಿಕ್ಷಿಸ್ತಾರೆ ಮತ್ತು ಅಕ್ರಮ ಕಟ್ಟಡಗಳನ್ನು
ಹೇಗೆ ನೆಲಸಮ ಮಾಡ್ತಾರೆ ಅನ್ನೋದು ಇಡೀ ಪ್ರಪಂಚಕ್ಕೆ ಇವತ್ತು ಸುದ್ದಿಯಾದಂಥ ಸಂದರ್ಭ. ಅಂಥ ಯೋಗಿ ಆದಿತ್ಯನಾಥ್ ಅವರ ಸರ್ಕಾರ ಅಲ್ಲಿ ಚಾಲ್ತಿಯಲ್ಲಿ ಇರುವಾಗಲೇ ಈ ಸಲಾವುದ್ದೀನ್ ಹಕೀಮ್ ಯಾವ ರೀತಿ ಫ್ಯಾಕ್ಟ್ರಿಯನ್ನು ಇಟ್ಟಿದ್ರು, ಯಾವ ರೀತಿ ಅಕ್ರಮ ಶಸ್ತ್ರಾಸ್ತ್ರಗಳನ್ನು ಸಂಗ್ರಹಿಸಿಟ್ಟಿದ್ದಲ್ಲದೇ ಅಕ್ರಮ ಶಸ್ತ್ರಾಸ್ತ್ರಗಳನ್ನು ಸಪ್ಲೈ ಮಾಡ್ತಾ ಇದ್ರಲ್ಲ, ಇವರ ಧೈರ್ಯಕ್ಕೆ ಮೆಚ್ಚಬೇಕು. ಮತ್ತು ಇವರಿಗೆ ಎಂಥ ರಾಜಕೀಯ ಶಕ್ತಿಗಳು ಅಲ್ಲಿ ಆಶ್ರಯವನ್ನು ಕೊಡ್ತಾ ಇದ್ದಾರೆ, ಬೆಂಗಾವಲನ್ನು ಕೊಡ್ತಾ ಇದ್ದಾರೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಜಾತಿಯ ಲೆಕ್ಕಾಚಾರದಲ್ಲಿ ಹಿಂದೂ ಸಮಾಜವನ್ನು ಒಡೆಯುವ ಕೆಲಸ ಯಾದವರ ಗುಂಪು ಮಾಡ್ತಾ ಇದೆ. ಅಖಿಲೇಶ್ ಯಾದವ್ ಅದಕ್ಕೆ ನಾಯಕರು. ಆಮೇಲೆ ಮುಸ್ಲಿಮರ ಓಟಿನ ಧ್ರುವೀಕರಣ ಮಾಡುವ ಮೂಲಕ ಈ ರೀತಿಯ ಎಲ್ಲ ದುಷ್ಟಶಕ್ತಿಗಳನ್ನು ಹಿನ್ನೆಲೆಯಲ್ಲಿ ಇಟ್ಕೊಂಡು ಯೋಗಿ ಆದಿತ್ಯನಾಥರನ್ನು ಮುಗಿಸಲಿಕ್ಕೆ ಸಲಾವುದ್ದೀನ್ ಹಕೀಮ್ ಬಹಳ ದೊಡ್ಡ ಷಡ್ಯಂತ್ರ ಮಾಡಿದರು ಅನ್ನೋದು ಇವತ್ತು ದೇಶವನ್ನೇ ನಡುಗಿಸುವ ಸುದ್ದಿ. ಇದು ಒಂದು ರೀತಿಯಲ್ಲಿ ಯೋಗಿ ಆದಿತ್ಯನಾಥ್ ಬಂದ ಮೇಲೆ ಇಡೀಯದಾಗಿ ಸಮಾಜದ ವಿದ್ರೋಹಿ ಶಕ್ತಿಗಳನ್ನು ನಿರ್ನಾಮ ಮಾಡ್ತಾ ಬಂದರು. ಅಕ್ರಮ ಮಸೀದಿಗಳನ್ನು ನೆಲಸಮ ಮಾಡಿದರು. ಮದ್ರಾಸಗಳ ಮೇಲೆ ಸಂಪೂರ್ಣವಾಗಿ ಕಣ್ಣನ್ನು ಇಟ್ಟರು. ಅಲ್ಪಸಂಖ್ಯಾತರ ಅಭಿವೃದ್ಧಿಗೆ ನಿರ್ದಿಷ್ಟವಾದ ಪ್ರೋಗ್ರಾಮನ್ನು ಹಾಕ್ಕೊಂಡ್ರು. ಅನಾವಶ್ಯಕವಾಗಿ ಸಮಾಜದ ಮಧ್ಯೆ ಬೆಂಕಿ ಹಚ್ಚುತ್ತಾ ಇರುವಂಥ ಈ ಪುಂಡು ಪೋಖರಿಗಳನ್ನು ಮಟ್ಟ ಹಾಕಿದರು. ಅದರ ಜೊತೆಗೆ ಶಾಮ್ಲಿ ಇರ್ಬೋದು, ಕೈರಾನ ಇರ್ಬೋದು, ಮುಜಾಫರ್ ನಗರ್, ಆಮೇಲೆ ಕಾನ್ಪುರ್, ಮೀರಟ್ ಕೂಡ ಇವರಿಗೆ ಭಯಪಡಿಸುವ ರೀತಿಯಲ್ಲಿ ಯೋಗಿ ಆದಿತ್ಯನಾಥ್ ಅಲ್ಲಿಯ ಸಾಂಕ್ರಾಮಿಕವಾದಂಥ ರೋಗಗಳ ಹಾಗೆ ಇದ್ದಂಥ ಈ ಧರ್ಮದ ಹೆಸರಿನಲ್ಲಿ, ಮಸೀದಿಯ ಹೆಸರಿನಲ್ಲಿ ಅವರು ಏನು ಮಾಡ್ತಾ ಇದ್ರೋ ಅಂಥ ದುಷ್ಟಶಕ್ತಿಗಳನ್ನೆಲ್ಲ ಗುಡಿಸಿ ಹಾಕಿದರು ಅಂತ. ಹಾಗಾಗಿ ಇವರಿಗೆ ಕಾಶಿ, ಮಥುರಾ, ಅಯೋಧ್ಯೆ ಕೂಡ ಕೈ ತಪ್ಪಿತು. ಇವರೆಲ್ಲರಿಗೂ ಇವತ್ತು ನೆಲೆ ತಪ್ಪಿದಂಥ ಒಂದು ಅಧ್ವಾನಗಿರಿಯನ್ನು, ನೆಲ ತಪ್ಪಿದಂಥ ಒಂದು ಅತಂತ್ರ ಸ್ಥಿತಿಯನ್ನು ಯೋಗಿ ಆದಿತ್ಯನಾಥ್ ತಂದಿರೋದ್ರಿಂದ ಯೋಗಿ ಆದಿತ್ಯನಾಥ್ ಅವರ ಯಾವುದಾದ್ರೂ ಮಾರ್ಗದಲ್ಲಿ ಒಂದೋ ನಂಬರ್ 1 ಅವರನ್ನು ಮುಗಿಸುವುದು, ನಂಬರ್ 2 ಇಡೀ ಸಮಾಜದಲ್ಲಿ ಒಂದು ಉತ್ಕ್ರಾಂತಿಯನ್ನು, ರಕ್ತಕ್ರಾಂತಿಯನ್ನು ಅಥವಾ ಒಂದು ದಂಗೆಯನ್ನು ಎಬ್ಬಿಸಿ ಸರ್ಕಾರದ ಕುತ್ತಿಗೆ ಹಿಡಿಯುವುದು ಮತ್ತು ಸರ್ಕಾರವನ್ನು ಬೀಳಿಸುವಂಥ ಕೆಲಸಕ್ಕೂ ಈ ಮದ್ದುಗುಂಡುಗಳನ್ನು ತಯಾರಿಸ್ತಾ ಇರುವಂಥ ಸಲಾವುದ್ದೀನ್ ಹಕೀಮ್ ಪಡೆ, ಕೇವಲ ಸಲಾವುದ್ದೀನ್ ಹಕೀಮ್ ಅದರ ಒಂದು ಮುಖವಾಣಿ ಮಾತ್ರ. ಇದರ ಇಡೀ ಜಾಲ ದೇಶಾದ್ಯಂತ ಮತ್ತು ದೇಶದ ಹೊರಗಡೆ ವಿಸ್ತರಿಸಿದೆ ಅನ್ನೋದು ಈ ಪ್ರಾಥಮಿಕ ತನಿಖೆಯಿಂದ ಈಗ ಬಂದಂಥ ಸುದ್ದಿ. ಭಯಾನಕ ಅಲ್ಲ ಇದು, ಇದು ಭೀಭತ್ಸ. ಯಾವ ರೀತಿಯಲ್ಲೂ ಯೋಗಿ ಆದಿತ್ಯನಾಥರನ್ನು ಇವರು ತಲೆ ತೆಗೆಬಹುದು, ಯೋಗಿ ಆದಿತ್ಯನಾಥರನ್ನು ಸರ್ಕಾರವನ್ನು ಅಸ್ಥಿರಗೊಳಿಸ್ಬೋದು. ಅಂಥ ಒಂದು ಷಡ್ಯಂತ್ರವನ್ನು ಇವರು ಮಾಡಿದ್ದು. ಏನೋ ಈ ದೇಶದ ಪುಣ್ಯ, ಈ ದೇಶಕ್ಕೇನೋ ಭವಿಷ್ಯ ಇದೆ, ಈ ಕಾಯಕ ಭೂಮಿಗೆ ತನ್ನನ್ನು ತಾನು ರಕ್ಷಿಸಿಕೊಳ್ಳುವ ಮತ್ತು ತನ್ನನ್ನು ರಕ್ಷಿಸಲಿಕ್ಕೆ ಬಂದಂಥ ಆಪ್ತರನ್ನು, ದೇವಂತರನ್ನು, ದೇಶದ ನಾಯಕರನ್ನು, ಸನಾತನಿಗಳನ್ನು ರಕ್ಷಿಸಿಕೊಳ್ಳುವಂಥ ಒಂದು ಗುಣ ಇದೆಯೇನೋ ಅಂತಲೂ ನನಗನ್ನಿಸ್ತಾ ಇದೆ. ಇಲ್ಲದೇ ಇದ್ದರೆ ಇಂಥ ಒಂದು ಭಯಾನಕವಾದಂಥ ಷಡ್ಯಂತ್ರವನ್ನು ಅಲ್ಲಿಯ ಪೊಲೀಸರು ಅದನ್ನು ಭೇದಿಸಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಈ ದೇಶದ್ರೋಹಿ ವ್ಯಕ್ತಿ ಮೂಲತಃ ಮಲಿಹಾಬಾದ್ ಅವರು. ಮಲಿಹಾಬಾದ್ನಲ್ಲಿ ಒಂದು ವಿಚಿತ್ರವಾದಂಥ ಪರಿಸರ ಇದೆ. ಇಲ್ಲಿಯ ಬಹುತೇಕ ಜನ ಪಾಕಿಸ್ತಾನಕ್ಕೆ, ನಮ್ಮ ಏನು ಭಾರತದಿಂದ ಪಾಕಿಸ್ತಾನವನ್ನು ಒಡೆದುಕೊಡ್ಲಾಯ್ತಲ್ಲ, ಪಾರ್ಟಿಷನ್ ಮಾಡಲಾಯ್ತಲ್ಲ, ಆವಾಗ ಬಹುತೇಕ ಜನ ಅಲ್ಲಿ ಹೋಗಿದ್ದಾರೆ. ಕೆಲವರು ಇಲ್ಲಿಯೇ ಉಳಿದಿದ್ದಾರೆ. ಆ ಹೋದವರು ಮತ್ತು ಇಲ್ಲಿ ಉಳಿದವರು ಅವರ ಸಂಬಂಧಿಕರು, ಅದರ ಮಧ್ಯೆ ಸಂವಾದಗಳು ನಡೀತವೆ, ಚರ್ಚೆಗಳು ನಡೀತವೆ, ಫೋನ್ಗಳು ನಡೀತವೆ, ಹೋಗಿ ಬರುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಸಲಾವುದ್ದೀನ್ ಹಕೀಮ್ ಅಂಥ ಒಂದು ಕುಟುಂಬದ ಇಂದ ಬಂದವರು. ಪಾಕಿಸ್ತಾನದೊಟ್ಟಿಗೆ ಇವತ್ತು ರಕ್ತ ಸಂಬಂಧವನ್ನು ಹೊಂದಿದ್ದಾರೆ ಮತ್ತು ಹೋಗಿ ಬರುವಂಥ ಒಡನಾಟವನ್ನು ಹೊಂದಿದ್ದಾರೆ. ಹಾಗಾಗಿ ಇವರು ಇಂಥ ಒಂದು ಶಸ್ತ್ರಾಸ್ತ್ರಗಳನ್ನು ಈಗ ದುಬೈಗೆ ಯಾಕೆ ನಿರಂತರ ಫೋನ್ ಹೋಗ್ತಾ ಇತ್ತು, ಅದು ಯಾರು, ಅದು ತನಿಖೆ ಆಗ್ತಾ ಇದೆ. ಪಾಕಿಸ್ತಾನದಲ್ಲಿ ಇವರಿಗೆ ಯಾವ ರೀತಿ ಕನೆಕ್ಷನ್ ಇದೆ, ಅದು ತನಿಖೆ ಆಗ್ತಾ ಇದೆ. ಹಾಗಾಗಿ ಈ
ಮಲಿಹಾಬಾದ್ನಲ್ಲಿರುವಂಥ ಪ್ರತಿಯೊಬ್ಬರು ಕೂಡ ಪಾಕಿಸ್ತಾನದೊಟ್ಟಿಗೆ ನೇರ ಸಂಪರ್ಕವನ್ನು ಹೊಂದಿದ್ದಾರೆ. ಹಾಗಾಗಿ ಅದರ ಬಗ್ಗೆನೂ ಈಗ ವಿಶೇಷವಾದಂಥ ತನಿಖೆಗೆ ಭಾರತ ಸರ್ಕಾರ ಮುಂದಾಗಿದೆ, ಉತ್ತರ ಪ್ರದೇಶ ಸರ್ಕಾರ ಮುಂದಾಗಿದೆ. ಇಲ್ಲಿ ಇರುವ ಪ್ರಶ್ನೆ ನನ್ನಂಥವನಿಗೆ ಕಾಡಿದ್ದೇನು ಅಂದರೆ, ಒಂದು ಉತ್ತರ ಪ್ರದೇಶದ ವೈದ್ಯನ ಹೆಸರಿನಲ್ಲಿರುವಂಥ, ಸೋಗಿನಲ್ಲಿದ್ದಂಥ, ಮುಖವಾಡ ಹಾಕಿದಂಥ, ಸಭ್ಯಗ್ರಹಸ್ಥ ಅಂತ ಹೇಳಿಕೊಂಡಂಥ, ಕೊಡುಗೈ ದಾನಿಯ ಒಂದು ವೇಷ ಹಾಕಿಕೊಂಡು ಇದ್ದಂಥ ಈ 72-73 ವರ್ಷದ ಈ ವ್ಯಕ್ತಿ ಇಂಥ ಒಂದು ಶಸ್ತ್ರಾಗಾರವನ್ನು ಹೊಂದಿದ್ದಾರೆ, ಅದನ್ನು ತಯಾರು ಮಾಡುವಂಥ ಫ್ಯಾಕ್ಟ್ರಿಯನ್ನೇ ಹೊಂದಿದ್ದಾರೆ ಅಂತ ಆದರೆ, ಇನ್ನು ದೇಶದ ಒಳಗಡೆ ಇದ್ದಂಥ ದೇಶದ್ರೋಹಿಗಳು, ಅವರ ಸಂಖ್ಯಾ ಬಾಹುಳ್ಯವೇ ಜಾಸ್ತಿ ಇದ್ದಂಥ ಮೊಹಲ್ಲಾಗಳು, ಏರಿಯಾಗಳು, ಅಲ್ಲಿ ಪೊಲೀಸರ ಪ್ರವೇಶವೇ ನಿಷಿದ್ಧ ಅನ್ನುವ ರೀತಿಯಲ್ಲಿ, ನೀವು ಉದಯಗಿರಿಯಲ್ಲಿ ನಡೆದ ಪ್ರಕರಣ ನೋಡಿದ್ದೀರಿ. 80% ಅಲ್ಲಿ ಅವರು ವಾಸಿಸ್ತಾ ಇದ್ದಾರೆ, ಆದ್ದರಿಂದ ಅಲ್ಲಿ ಯಾಕೆ ನೀವು ಎಂಟ್ರಿ ಕೊಟ್ರಿ, ಅಲ್ಲಿ ಯಾಕೆ ಅವನನ್ನು ಬಂಧಿಸಿ ಆ ಪೊಲೀಸ್ ಸ್ಟೇಷನಲ್ಲಿ ಇಟ್ರಿ ಅನ್ನುವಂಥ ಮಾತನ್ನು ನಾವು ಕಾಂಗ್ರೆಸ್ ಸರ್ಕಾರದಿಂದ ಕೇಳಲ್ಪಡಬೇಕಾಗ್ತದೆ. ಗೃಹ ಇಲಾಖೆಯ ಒಂದು ಪರಮೋಚ್ಚ ಅಧಿಕಾರದಲ್ಲಿದ್ದಂಥ ಗೃಹ ಮಂತ್ರಿಯೇ ಆ ಮಾತನ್ನು ಆಡುವಷ್ಟು ಅಸಹಾಯಕತೆಯನ್ನು ಹೊಂದಿದ್ದಾರೆ. ಹಾಗಾದರೆ ಈ ಸಲಾವುದ್ದೀನ್ ಹಕೀಂ ಅಲಿಯಾಸ್ ಲಾಲಾ ಇಂಥವರ ಮನೆಯಲ್ಲೇ ಇಂಥ ಒಂದು ಶಸ್ತ್ರಾಗಾರ ಇರಬೇಕು ಅಂತ ಆದರೆ, ಇಂಥ ದೇಶದ ಹೊರಗೆ ಮತ್ತು ದೇಶದ ಒಳಗಡೆ ಪಾಕಿಸ್ತಾನದಂಥವರೊಟ್ಟಿಗೆ, ದುಬೈನಂತಲ್ಲಿ ಏಜೆಂಟ್ರೊಟ್ಟಿಗೆ ನಿರಂತರ ಸಂಪರ್ಕವನ್ನು ಇಟ್ಕೊಳ್ತಾರೆ, ವರ್ಷಕ್ಕೆ 3-4 ಬಾರಿ ದುಬೈಗೆ ಹೋಗಿ ಬರ್ತಾರೆ ಅಂತ ಆದರೆ, ಇನ್ನು ದೇಶಾದ್ಯಂತ ಇರುವಂಥ ಒಟ್ಟು ಪರಿಸ್ಥಿತಿ ಏನು? ರಾಮೇಶ್ವರ ಕೆಫೆ ಇದು ಮಲ್ಲೇಶ್ವರಮಲ್ಲಿ ಏನು ಬಾಂಬ್ ದಾಳಿ ಆಯ್ತಲ್ಲ, ಅವನು ಕಳೆದ 1.5 ದಶಕದಿಂದ ಇಡೀ ದೇಶದಲ್ಲಿ ದೇಶ ವಿರೋಧಿ ಒಬ್ಬ ಭಯೋತ್ಪಾದಕನಾಗಿ, ಪಾಕಿಸ್ತಾನದ ಏಜೆಂಟನಾಗಿ, ಪಾಕಿಸ್ತಾನದ ಬಾತ್ಮೀದಾರನಾಗಿ, ISIನೊಟ್ಟಿಗೆ ನೇರವಾದ ಸಂಪರ್ಕ ಇಟ್ಟುಕೊಂಡಂಥ ಒಬ್ಬ ಭಯೋತ್ಪಾದಕ ಅನ್ನೋದನ್ನು ಈಗ NIA ಭೇದಿಸಿದೆ. ಅರೆಸ್ಟ್ ಮಾಡಲಾಗಿದೆ ಅವನನ್ನು. ದೇ ಆರ್ ಅವರ್ ಬ್ರದರ್ಸ್, ಇನ್ನೋಸೆಂಟ್ಸ್ ಅಂತ ಹೇಳ್ತಾ ಇರುವಂಥ ಇದೇ ಕಾಂಗ್ರೆಸ್ಸಿನ ಸರ್ಕಾರಕ್ಕೆ ರಾಮೇಶ್ವರ್ ಕೆಫೆಯಲ್ಲಿ ನಡೆದಂಥ ಬಾಂಬ್ ದಾಳಿಯ ನಿಜವಾದ ಸೂತ್ರಧಾರ ಯಾರು, ಅದರ ಮೂಲ ಏನು, ಯಾವ ರೀತಿಯ ಒಂದು ಜಾಲ ಇದೇ ಕರ್ನಾಟಕದಲ್ಲೂ ಸುತ್ತುವರೆದಿದೆ, ಇದೇ ಸಲಾವುದ್ದೀನ್ ಹಕೀಂ ಶಸ್ತ್ರಾಸ್ತ್ರಗಳು ಸಪ್ಲೈ ಕರ್ನಾಟಕಕ್ಕೂ ಆಗಿದೆ ಕೋಡ್ ವರ್ಡಲ್ಲಿ, ಅದನ್ನು ಕೂಡ ಅವರು ಕಂಡುಹಿಡಿದಿದ್ದಾರೆ. ಹಾಗಾಗಿ ಈ ಸಲಾವುದ್ದೀನ್ ಹಕೀಮನ ಒಂದು ಮನೆಯ ಕತೆ ಆದರೆ, ಇನ್ನು ಮನೆ ಮನೆಯ ಕತೆ ಹೇಗಿರಬಹುದು, ಇಡೀ ದೇಶದಲ್ಲಿ ಯಾವ ರೀತಿಯ ಶಸ್ತ್ರಾಸ್ತ್ರಗಳು ಶೇಖರಿಸಲ್ಪಟ್ಟಿರಬಹುದು, ಮುಂದೊಂದಿನ ಇದೇ ಇಂಡಿಕೂಟ ಅಥವಾ ಇದೇ ಒಂದು ರಾಜಕೀಯ ವಿರೋಧಿಗಳು ಮೋದಿಯವರನ್ನು ಇಕ್ಕಟ್ಟಿಗೆ ಸಿಲುಕಿಸುವ, ಮೋದಿಯವರನ್ನು ಅಧಿಕಾರದಿಂದ ಇಳಿಸುವ, ದೇಶದ ಒಳಗಿನ ದೇಶದ ಹೊರಗಿನ ಇಡೀ ಶತ್ರುಗಳು ಒಂದಾದರೆ ಯಾವ ರೀತಿಯ ಒಂದು ಭಯಾನಕ ಸ್ಥಿತಿ ಭಾರತದಲ್ಲಿ ಹುಟ್ಕೋಬಹುದು. 27ರ ಎಲೆಕ್ಷನ್ನಿನ ಹೊತ್ತಿಗೆ ಉತ್ತರ ಪ್ರದೇಶದಲ್ಲಿ ಎಂತೆಂಥ ಕಲಹಗಳು, ದೊಂಬಿಗಳು ಹುಟ್ಕೊಂಡಾವು. ಆದಿತ್ಯನಾಥ್ ಅವರ ಮೇಲೆ ಎಂತೆಂಥ ದಾಳಿಗಳಿಗೆ ಸಂಚು ರೂಪಿಸಿರಬಹುದು. ಇವೆಲ್ಲದರ ಒಂದು ಮಹಾ ಪ್ರಶ್ನೆಗಳು ಈ ಸಲಾವುದ್ದೀನ್ ಹಕೀಮನ ಮನೆಗೆ, ಈ ದೇಶದ್ರೋಹಿಯನ್ನು, ಸಮಾಜದ್ರೋಹಿಯನ್ನು, ದೇಶಕ್ಕೆ, ದೇಶದ ಸರ್ಕಾರಕ್ಕೆ, ಸಾರ್ವಭೌಮತೆಗೆ ಧಕ್ಕೆ ತರುವಂಥ, ಹೊರಗಿನ ಶಕ್ತಿಯೊಟ್ಟಿಗೆ ಒಳಗಿದ್ದು ದೇಶದ್ರೋಹಿಯಾಗಿ, ಭಯೋತ್ಪಾದಕನಾಗಿ ಸಂಚು ರೂಪಿಸಿದಂಥ ಈ ದರಿದ್ರ ಪಾಖಂಡಿಯ ಒಂದು ಕತೆ ಇಡೀ ದೇಶದ ವಿವಿಧ ಮೂಲೆಗಳಲ್ಲಿರುವಂಥ 100 ಕತೆಗೆ ಮುನ್ನುಡಿಯಾಗಬಹುದು ಅಂತ ನನ್ನ ಭಾವನೆ. ಪ್ರಾಯಶಃ ಈ ಪ್ರಕರಣವನ್ನು ಅಷ್ಟು ಸುಲಭವಾಗಿ ಉತ್ತರ ಪ್ರದೇಶದ ಸರ್ಕಾರ ಕೈ ಬಿಡಲಾರದು. ನಮ್ಮ ಇಡೀ ರಾಜ್ಯದ ವ್ಯಾಪ್ತಿಯಲ್ಲಿದ್ದರೂ ಕೂಡ ರಾಷ್ಟ್ರದ ಹಿತಾಸಕ್ತಿಯ ದೃಷ್ಟಿಯಿಂದ ಕೇಂದ್ರ ಸರ್ಕಾರ, NIA ಇದಕ್ಕೆ ಈಗಾಗಲೇ ಎಂಟ್ರಿ ಆಗುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಹಾಗಾಗಿ ಈ ದೇಶದ ಒಳಗಡೆ ಇದ್ದು ದೇಶದ್ರೋಹಿ ಕೆಲಸವನ್ನು ಮಾಡ್ತಾ ಇರುವಂಥ ಒಳ ಭಯೋತ್ಪಾದಕರ ಬಗ್ಗೆ ಅತ್ಯಂತ ಜರೂರತ್ತಾಗಿ ಅವರನ್ನು ಶೋಧಿಸುವ, ಅವರನ್ನು ಪರೀಕ್ಷಿಸುವ ಒಂದು ನಿರಂತರವಾದ ಅಭಿಯಾನ ಈ ದೇಶದ ಮೂಲೆಗಳಲ್ಲಿ ಆಗಬೇಕಾಗಿದೆ.
ಕೇವಲ ಉತ್ತರ ಪ್ರದೇಶದ ಯೋಗಿನಾಥ್ ಅವರ ಕರ್ತವ್ಯ ಅಷ್ಟೇ ಅಲ್ಲ, ಇದು ಈ ದೇಶದ ಪ್ರಧಾನಿಯ, ಗೃಹ ಮಂತ್ರಿಯ ಮುಖ್ಯವಾದಂಥ ಕರ್ತವ್ಯ ಅಂತ ನಾನು ಭಾವಿಸಿದ್ದೇನೆ. ನಾವು ಅಂದುಕೊಂಡಾಗೆ ದೇಶ ಇಲ್ಲ, ನಾವು ಅಂದುಕೊಂಡಾಗೆ ಇಲ್ಲಿ ಬಾಯಿ ಸಂಬಂಧ ಇಲ್ಲ. ಸಬ್ಕಾ ವಿಕಾಸ್ ಸಬ್ಕಾ ಸಾಥ್ ಅಲ್ಲವೇ ಅಲ್ಲ. ಅವರು ನಮ್ಮೊಟ್ಟಿಗೆ ಸಾತ್ನಲ್ಲಿ ಇಲ್ಲ, ಅವರು ಸಾಡೆ ಸಾತ್ಗಳಾಗಿದ್ದಾರೆ. ಈ ದೇಶಕ್ಕೆ ದ್ರೋಹವನ್ನು ಮಾಡ್ತಾ ಇದ್ದಾರೆ. ಅದರ ಅರ್ಥ ಸಮಗ್ರವಾಗಿ ಆ ಒಂದು ಗುಂಪು ಅಥವಾ ಆ ಒಂದು ಧಾರ್ಮಿಕರು ಎಲ್ಲರೂ ದೇಶದ್ರೋಹಿಗಳು ಅಂತಲ್ಲ. ಆದರೆ ಅದೇ ಸಮಾಜದವರು ಅರ್ಥ ಮಾಡ್ಕೋಬೇಕು, ಈ ದೇಶದಲ್ಲಿದ್ದೇವೆ, ಈ ದೇಶದ ನಾಗರಿಕರು, ನಮ್ಮ ಭವಿಷ್ಯ ಇಲ್ಲಿಯೇ. ನಾವೇನು ಪಾಕಿಸ್ತಾನಕ್ಕೆ ಹೋಗ್ಲಿಕ್ಕೆ ಹೊರಟಿಲ್ಲ ಅಥವಾ ಪಾಕಿಸ್ತಾನಕ್ಕೆ ಹೋಗುವ ಸಾಧ್ಯತೆಯೂ ಇಲ್ಲ. ಇದೇ ದೇಶದಲ್ಲೇ ನಾವು ತಲಾಂತರದಲ್ಲಿ ಬದುಕಬೇಕಾಗಿದೆ. ಆದ್ದರಿಂದ ಈ ದೇಶವನ್ನು ಪ್ರೀತಿಸಬೇಕು, ಈ ದೇಶವನ್ನು ಗೌರವಿಸಬೇಕು, ಈ ದೇಶದ ಮಣ್ಣನ್ನು, ನೆಲವನ್ನು, ಅಧಿಕಾರವನ್ನು, ಪ್ರಜಾಪ್ರಭುತ್ವವನ್ನು ನಾವು ಅತ್ಯಂತ ಜತನದಿಂದ ಗೌರವಿಸಬೇಕಾಗಿದೆ. ನಮ್ಮಲ್ಲಿ ಈ ಥರದ ದೇಶದ್ರೋಹಿಗಳಿದ್ದಾರೆ ಅಂತಾದರೆ ಅದೇ ಸಮಾಜದವರು ನೈತಿಕತೆಯನ್ನು ಹೊತ್ತು ಅಂಥವರನ್ನು ಸರ್ಕಾರದ ವಶಕ್ಕೆ ಒಪ್ಪಿಸಬೇಕೇ ಹೊರತು ನೀವು ಒಳಗಡೆನೆ ಗುಳಿಗೆ ಸಿದ್ಧನಾಗಿ ಈ ಥರದ ಶಸ್ತ್ರಾಸ್ತ್ರಗಳು, ಬೆಂಕಿ, ಗುಂಡು, ಮದ್ದು ಇಟ್ಕೊಂಡು ಪಾಕಿಸ್ತಾನಕ್ಕೆ ಜೈ ಅಂತ ಹೇಳಿದರೆ ನಿಮ್ಮಂಥ ನರಾಧಮರು ಇಲ್ಲ, ದೇಶದ್ರೋಹಿಗಳು ಇಲ್ಲ. ಮತ್ತು ಇವತ್ತಲ್ಲ, ನಿಮಗೆ ನಾಳೆ ಚಟ್ಟ ಕಟ್ಟುವ ದಿನಗಳು ಹತ್ತಿರದಲ್ಲಿದೆ ಅಂತ ಆ ಸಮಾಜ ಭಾವಿಸಬೇಕು. ಆ ಸಮಾಜದಲ್ಲಿ ಒಳ್ಳೆಯವರು ಇದ್ದಾರೆ, ಆ ಸಮಾಜದಲ್ಲಿ ದೇಶ ಪ್ರೇಮಿಗಳು ಇದ್ದಾರೆ. ಆದರೆ ದೇಶದ್ರೋಹಿಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ. ಇದು ಆ ಸಮಾಜಕ್ಕೆ ಭಾಳ ದೊಡ್ಡ ಥ್ರೆಟ್. ಇದು ನಾಳೆ ಒಂದಿನ ಇಡೀ 88% ಇರುವಂಥ ಹಿಂದೂ ಸಮಾಜ ಏಕಾಏಕಿಯಾಗಿ ಇದು ದೇಶದ್ರೋಹಿ ಅಂತ ಬೊಟ್ಟಿಟ್ಟು ತೋರಿಸುವಂಥ ದಿನಗಳಿಗೆ ಅವರು ಆಹಾರ ಆಗಬಾರ್ದು. ಅವರ ಒಳಗಿನ ದೇಶದ್ರೋಹಿಗಳನ್ನು ಅವರೇ ಮಟ್ಟ ಹಾಕಬೇಕು ಮತ್ತು ಅದನ್ನು ಸರ್ಕಾರಕ್ಕೆ ಒಪ್ಪಿಸಬೇಕು. ಆ ಔದಾರ್ಯವನ್ನು, ಆ ಒಂದು ದೇಶಪ್ರೇಮವನ್ನು ಅವರು ಯಾವತ್ತು ಮೈಗೂಡಿಸ್ಕೊಳ್ತಾರೋ ಆವತ್ತು ಈ ದೇಶದಲ್ಲಿ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ಗೆ ಅರ್ಥ ಇದೆ, ಕೂಡಿ ಬಾಳುವುದಕ್ಕೆ ಅರ್ಥ ಇದೆ ಅಂತ ನಾನು ಭಾವಿಸ್ತೇನೆ. ನಮಸ್ತೆ.